ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಿಮಗೆ ಸೋಯಾಬೀನ್ ಗ್ರೇವಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ತಡ ಯಾಕೆ, ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಸೋಯಾಬೀನನ್ನು ಚೆನ್ನಾಗಿ ಹಾಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕೋದಕ್ಕೆ ಕಾರಣ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 2 ಬೌಲ್ ಆಗುವಷ್ಟು ಸೋಯಾಬೀನನ್ನು ತೊಗೊಂಡಿದ್ದೀನಿ. ಆ್ಯಸ್ ಲೈಕ್ ನೀವು ಎಷ್ಟಾದರೂ ತೊಗೊಳ್ಬೋದು. ನಿಮಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈಗ ನೋಡ್ತಿರ್ಬೋದು ನೀವೇ ಚೆನ್ನಾಗಿ ನಾನು ಇಲ್ಲಿ 2 ಸ್ಪೂನ್ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಅರ್ಧ ಗಂಟೆ ನೀರಿನಲ್ಲಿ ಚೆನ್ನಾಗಿ ನೆನೆಸಿಡ್ತಾ ಇದ್ದೀನಿ. ನೋಡಿ, ಹಾಫ್ ಆನ್ ಅವರ್ ನೀವು ಪ್ಲೇಟನ್ನು ಇದನ್ನು ಚೆನ್ನಾಗಿ ಅರಿಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿಟ್ಟು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ತೆಗಿಬೇಕಾಗುತ್ತೆ. ಸೋಯಾಬೀನಲ್ಲಿರುವಂಥ ಸ್ಮೆಲ್ ಹೋಗಲಿಕ್ಕೆ ಇದನ್ನು ಹಾಫ್ ಆನ್ ಅವರ್ ನಾನು ನೆನೆ ಇಡ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಇದೇ ಥರ ಮಾಡಿ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಅರ್ಧ ಗಂಟೆ ಆದಮೇಲೆ ಆ ನೀರನ್ನು ಆ ನೀರನ್ನು ಚೆಲ್ಲಿ ಮತ್ತು ಬೇರೆ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕನಿಷ್ಠ ಅಂದರೆ 2ರಿಂದ 3 ಬಾರಿ ಆದರೂ ನೀವು ಸೋಯಾಬೀನನ್ನು ವಾಶ್ ಮಾಡಲೇಬೇಕು. ನೋಡಿ, ನಾನು ಒಂದು 2 ಸಲ ವಾಶ್ ಮಾಡಿಕೊಂಡು ಸೋಯಾಬೀನನ್ನು ಚೆನ್ನಾಗಿ ಪ್ರೆಸ್ ಮಾಡಿ, ಅಂದರೆ ಅದರಲ್ಲಿರುವಂಥ ನೀರನ್ನು ಗಟ್ಟಿಯಾಗಿ ಹಿಂಡಿ ಒಂದು ಪ್ಲೇಟ್ಗೆ ತಕ್ಕೊಳ್ಬೇಕು. ಒಂದು 2 ಸಲ ವಾಶ್ ಮಾಡಿಕೊಂಡು ನೋಡ್ತಿರ್ಬೋದು. ನಾನು ಈಗ ಒಂದು 2 ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ಸೋಯಾಬೀನನ್ನು ಒಂದು ಪ್ಲೇಟ್ಗೆ ತಕ್ಕೊಳ್ಬೇಕು. ನೋಡಿ, ಈಗ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿರ್ಬೋದು. 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಒಂದು ಹನಿ ನೀರು ಇರಲಾರ್ದಂಗೆ, ನೀರಿನ ಅಂಶ ಇರಲಾರ್ದಂಗೆ ನೀವು ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ನೀವೇ ನೋಡ್ತಿರ್ಬೋದು. ನೋಡಿ, ಈಗ ಅದನ್ನು ಮಾಡಿ ನಾನು ಇಲ್ಲಿ ಒಂದು ಬೌಲ್ಗೆ ಎತ್ತಿಟ್ಟಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಬೇಕಾಗುತ್ತೆ. ನೋಡಿ, ಒಂದು ಸಲ ನೀವು ಸೋಯಾಬೀನ್ ಗ್ರೇವಿನ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಡಾಬಾದಲ್ಲೋ ಅಥವಾ ರೆಸ್ಟೋರೆಂಟ್ಗಳಲ್ಲೋ ಸ್ಟ್ರೀಟ್ ಫುಡ್ ಸ್ಟೈಲ್ಗಳಲ್ಲೋ ನೀವು ತಿಂದಿರ್ಬೋದು. ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೂ ಸೋಯಾಬೀನಲ್ಲಿ ಜಾಸ್ತಿ ಹೈ ಪ್ರೋಟೀನ್ಸ್ ಇರುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ನಾನು ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಹಿಂಡಿ ಇಟ್ಟಿರುವಂಥ ಸೋಯಾಬೀನನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಜಾಸ್ತಿ ಸೋಯಾಬೀನ್ ಗ್ರೇವಿ ಫ್ಲೇವರ್ ಬರಬೇಕು ಅಂದರೆ, ಟೇಸ್ಟ್ ಬರಬೇಕು ಅಂದರೆ ನೀವು ಮೊದಲನೇದಾಗಿ ಚೆನ್ನಾಗಿ ಅದನ್ನು ನೀರಿನಲ್ಲಿ ಅದ್ದಿ ಗಟ್ಟಿಯಾಗಿ ಹಿಂಡ್ಕೊಂಡು ಈ ರೀತಿ ಉಪ್ಪು ಮತ್ತು ಅರಿಶಿಣದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಒರಿಜಿನಲ್ ಫ್ಲೇವರ್ ಅನ್ನೋದು ಸೋಯಾಬೀನಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಕ್ಕಳಿಗೂ ಕೂಡ ಇದನ್ನು ಮಾಡಿಕೊಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲಂಚ್ ಬಾಕ್ಸ್ಗೂ ಅಥವಾ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಯಾಬೀನ್ ಟೇಸ್ಟ್ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ನೀವು 1 ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ 2ರಿಂದ 3 ನಿಮಿಷ ಮತ್ತೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಕೆಳಗಡೆ ತಳ ಒತ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಬೇಕು ಅಂದರೆ ಮುದ್ದೆ ಜೊತೆ ಕೂಡ ಇದನ್ನು ಸ್ವಲ್ಪ ನೀರು ಜಾಸ್ತಿ ಮಾಡಿಕೊಂಡು ಸಾಂಬಾರು ಕೂಡ ಮಾಡ್ಕೊಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ಚಿಕನ್ ಸಾರು, ಮಟನ್ ಸಾರು ಊಟ ಮಾಡಿರ್ತೀರಲ್ವ, ಆ ಫ್ಲೇವರ್ಗೂ ಕೂಡ ಇದು ಬರುತ್ತೆ. ನಾವು ಯಾವ ಥರ ಮಾಡ್ಕೊಳ್ತೀವೋ ಆ ಥರ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೀಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತಳ ಹಿಡಿಯುತ್ತೆ ಅಥವಾ ಒತ್ತುತ್ತೆ ಅಂದಾಗ ಮಾತ್ರ ನೀವು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು, 1 ಸ್ಪೂನ್ ಎಣ್ಣೆಯನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿಡಬೇಕು. ಈಗ ಅದೇ ಪ್ಯಾನ್ಗೆ ನಾನು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಈಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ನಾವು ಸೋಯಾಬೀನನ್ನು ಫ್ರೈ ಮಾಡುವಾಗ ಆಲ್ರೆಡಿ ಎಣ್ಣೆನ ಹಾಕಿರ್ತೀವಿ. ಆ ಸೋಯಾಬೀನ್ ಮಸಾಲೆಯಲ್ಲಿ ಬೆಂದಾಗ ಎಣ್ಣೆ ಬಿಟ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀವು ನೋಡಿ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಎಣ್ಣೆ ಬಿಸಿಯಾದ ನಂತರ ನೀವೇ ನೋಡ್ತಿರ್ಬೋದು, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊತೀರ ಅಷ್ಟು ಚೆನ್ನಾಗಿ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಅಡುಗೆ ಒತ್ತೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ನೋಡಿ, ಈಗ ನಾನು
ಕಾದಿರುವಂಥ ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಚಕ್ರ ಮೊಗ್ಗನ ತುಂಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಹಾಗೂ 2 ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ರ ಮೊಗ್ಗು ಹಾಕಿ ನೋಡಿ ಅದು ಫ್ಲೇವರೇ ಬೇರೆ, ಅದರ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ನೋಡ್ತಿರ್ಬೋದು, ನಾನು ರೀಸೆಂಟಾಗಿ ವೀಡಿಯೋಸ್ ಹಾಕಿದ್ದೀನಲ್ವ, ಅದಕ್ಕೆಲ್ಲ ಚಕ್ರ ಮೊಗ್ಗನ್ನು ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಈಗ ನಾನು ಇದಕ್ಕೆ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದರ ಹಸಿ ವಾಸನೆ ಹೋಗೋವರೆಗೂ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಹಿಂದಿಂದಲೇ ಬೇಗ ಆಗಬೇಕಂತ ಎಲ್ಲ ಹೈ ಫ್ಲೇಮ್ನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದು ಒರಿಜಿನಲ್ ಟೇಸ್ಟ್ ಅನ್ನೋದು ಹೊರಟೋಗ್ಬಿಡುತ್ತೆ, ಜಾಸ್ತಿ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ನೀವೇ ನೋಡ್ತಿರ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತಿದ್ದೀನಿ. ನಾನು ಈ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಏನು ಹಾಕಿದ್ದೀನಿ ಅಂದರೆ ನೋಡಿ, 3 ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ 4 ಹಾಕ್ಕೊಳ್ಳಿ. ನಾನು 3 ಟೊಮೆಟೊ ಹಣ್ಣು ಹಾಗೂ 4ರಿಂದ 5 ಸ್ಪೂನ್ ಕೊಬ್ಬರಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, 3 ಟೊಮ್ಯಾಟೊ ಹಣ್ಣು, 4ರಿಂದ 5 ಸ್ಪೂನ್ ತುರಿದಿರುವಂಥ ಕೊಬ್ಬರಿ ಎಣ್ಣೆ ಹಾಕಿ ಹಾಗೂ 1 ಚಕ್ಕೆ, 3 ಲವಂಗವನ್ನು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ವೀಡಿಯೋ ಆ್ಯಡ್ ಮಾಡಿಲ್ಲ, ನಿಮಗೆ ಹೇಳಿದರೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಹಾಗಾಗಿ ನಾನು ಏನೂ ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ. ಈಗ ಮಸಾಲೆಯನ್ನು ಹಾಕಿ ಮಸಾಲೆಲ್ಲ ಹಸಿ ವಾಸನೆ ಹೋಗೋವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಸಾಲೆ ಎಣ್ಣೆ ಬಿಡೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ನೀವೇ ನೋಡ್ತಿರ್ಬೋದು. ಈಗ ನಾನು ಒಂದು ಗ್ಲಾಸ್ ಒಂದು ಅರ್ಧ ಗ್ಲಾಸ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಆ ಮಸಾಲೆಯಲ್ಲಿ ಕೆಳಗಡೆ ಎಣ್ಣೆಯನ್ನು ಅಂಶ ಇದಿರುವುದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಜಾಸ್ತಿ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬೋದು. ನೀವು ಬೇಕಿದ್ರೆ ಕೊತ್ತಂಬರಿ ಕೂಡ ಹಾಕ್ಕೋಬೋದು. ನಾನು ಕೊತ್ತಂಬರಿಯನ್ನು ಹಾಕಿಲ್ಲ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೋಬೇಕು, ಯಾಕೆಂದರೆ ನಾವು ಆಲ್ರೆಡಿ ಸೋಯಾಬೀನನ್ನು ಫ್ರೈ ಮಾಡುವಾಗ ಉಪ್ಪನ್ನು ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಕನಿಷ್ಠ ಅಂದರೆ ಒಂದು 5 ನಿಮಿಷನಾದರೂ ನೀವು ಇದನ್ನು ಹಸಿ ವಾಸನೆ ಹೋಗಬೇಕಲ್ವ. ನಿಮಗೆ ಒರಿಜಿನಲ್ ಫ್ಲೇವರ್ ಬೇಕು ಅಂದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಅಡುಗೆಯನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಿಮ್ಮ ಇಷ್ಟ, ಆ್ಯಸ್ ಯುವರ್ ಲೈಕ್, ನೀವು ಎಷ್ಟಾದರೂ ಖಾರ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಊಟ ಮಾಡೋದ್ರಿಂದ ನಾನು 1.5 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ ನಂತರ ಕೂಡ ಒಂದು 2 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ಖಾರದ ಪುಡಿಯಿಂದ ಕಾಚು ಸ್ಮೆಲ್ ಆಗೇ ಇರುತ್ತೆ. ಹಾಗಾಗಿ ಈಗ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾನೆ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಮಿಕ್ಸಿ ಜಾರ್ನಲ್ಲಿ ಉಳಿದಿರುವಂಥ ಮಸಾಲೆಗೆ ನಾನು ನೀರನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಸುಮ್ಮನೆ ಮಸಾಲೆ ಯಾಕೆ ವೇಸ್ಟ್ ಮಾಡ್ತೀರಾ, ಹಾಗಾಗಿ ನಾನು ಅದರಲ್ಲೇ ನೀರನ್ನು ಹಾಕ್ಕೊಂಡು, ನಾನು ಯಾವಾಗಲೂ ಮಿಕ್ಸಿಗೆ ಗ್ರೈಂಡ್ ಮಾಡಿದಾಗಲೂ ಕೂಡ ಇದೇ ಥರನೇ ಮಾಡೋದು. ನಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ಗೆ ಡೈರೆಕ್ಟಾಗಿ ನೀರನ್ನು ಹಾಕೋದ್ರಿಂದ ಮಿಕ್ಸಿಯಲ್ಲಿ ಕೂಡ ಇರುವಂಥ ಮಸಾಲೆ ಎಲ್ಲ ನೀರಲ್ಲಿ ಆಗಿ ಹೋಗುತ್ತೆ. ಹಾಗಾಗಿ ನಾನು ಕೂಡ ಇದೇ ರೀತಿಯಾಗಿ ಮಾಡೋದು. ಖಾರ ಪುಡಿ ಹಾಕಿದ ತಕ್ಷಣ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನನಗೆ ಸ್ವಲ್ಪ ಇದು ಚಪಾತಿಯಲ್ಲಿ ಇರುವ ಕಾರಣ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಮುದ್ದೆಗೆ ಬೇಕು ಅಂದರೆ ನೀವು ಸ್ವಲ್ಪ ಮುದ್ದೆಗೆ ಸಾಂಬಾರು ಇರಬೇಕಲ್ವ, ಹಾಗಾಗಿ ನೀವು ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಚಪಾತಿಗೆ ಈ ಒಳ್ಳೆ ಕಾಂಬಿನೇಷನ್ ಆದ ಕಾರಣ ಮೀಡಿಯಮ್ ಆಗಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸುತ್ತಲಿರುವಂಥ ಮಸಾಲೆನ ಚೆನ್ನಾಗಿ ನೀರಲ್ಲಿ ಅಂದು ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಪ್ಲೇಟನ್ನು ಮುಚ್ಚಬೇಕು. ಯಾಕೆಂದರೆ ಮಸಾಲೆ ಬೇಗ ಕುದಿ ಬರಬೇಕಂದ್ರೆ ಪ್ಲೇಟ್ ಮುಚ್ಚಬೇಕು. ನೋಡಿ, ಈಗ ನಾನು ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಥರ ಬಿಟ್ಟಿದೆ. ಎಣ್ಣೆ ಬಿಟ್ಟಾಗಲೇ ನಮಗೆ ಗೊತ್ತಾಗೋದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಸಾಂಬಾರು ಕುದ್ದಿದೆ ಅಂತಲೇ ಅರ್ಥ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈ ಸೋಯಾಬೀನನ್ನು ಇದರಲ್ಲಿ ಹಾಕ್ಕೊಂಡು ಕನಿಷ್ಠ ಅಂದರೆ ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ,
ಮಸಾಲೆಯಲ್ಲಿ ಚೆನ್ನಾಗಿ ಅದು ಸೋಯಾಬೀನ್ ಎಲ್ಲ ಗ್ರೇವಿ ಆಗಬೇಕು ಅಂದರೆ ನೀವು ಕನಿಷ್ಠ ಅಂದರೆ 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು, ನಾನು ಚಪಾತಿಯಲ್ಲಿ ಆದ ಕಾರಣ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಚಿಕನ್ ಮಟನಲ್ಲಿರುವಂಥ ಪ್ರೋಟೀನ್ಗಿಂತ ಇದರಲ್ಲಿ ಜಾಸ್ತಿ ಐ ಪ್ರೋಟೀನ್ಸ್ ಇರುತ್ತೆ. ಹಾಗಾಗಿ ಕನಿಷ್ಠ ವಾರಕ್ಕೆ ಒಂದು ಸಲನಾದರೂ ಸೋಯಾಬೀನನ್ನು ತಿನ್ನುವ ಪ್ರಯತ್ನ ಮಾಡಿ. ಯಾಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಹೆಲ್ತ್ಗಿನ್ನ ಹೆಚ್ಚಿಂದೇನಿದೆ. ಹಾಗಾಗಿ ಆದಷ್ಟು ಆರೋಗ್ಯಕರವಾದ ಆಹಾರಗಳನ್ನೇ ಸೇವಿಸ್ರಿ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರೋವರೆಗೂ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡ್ಬೋದು. ನೋಡಿ, ನಾನು ಸ್ವಲ್ಪ ಮಸಾಲೆ ಜಾಸ್ತಿ ಆದ ಕಾರಣ ಸ್ವಲ್ಪ ಏನೋ ಗಟ್ಟಿ ಆದಂಗೆ ಅನ್ನಿಸ್ತು. ಹಾಗಾಗಿ ಸ್ವಲ್ಪ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯನ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಕಸ್ತೂರಿ ಮೆಂತ್ಯನ ಎಂಡ್ಗೆ ಹಾಕಬೇಕು ನೀವು. ನಾನು ಲಾಸ್ಟ್ಗೆ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಮ ಹತ್ರ ಬೇಕಿದ್ದರೆ ಕೊತ್ತಂಬರಿ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಗ್ಯಾಸನ್ನು ಸ್ವಲ್ಪ ಐ ಫ್ಲೇಮ್ ಮಾಡಿ ಪ್ಲೇಟನ್ನು ಕ್ಲೋಸ್ ಮಾಡಿ. ನೋಡಿ, ಒಂದು 5 ನಿಮಿಷ ಆದಮೇಲೆ ಈಗ ಪ್ಲೇಟನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸೋಯಾಬೀನ್ ಗ್ರೇವಿ ರೆಡಿಯಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಸೋಯಾಬೀನ್ ಕೂಡ ಮಸಾಲೆಯಲ್ಲಿ ಬೆಂದಿದೆ ಅಂತ. ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಸಲ ಈ ಗ್ರೇವಿ ರೆಡಿ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.